ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇಂಟರ್ನಲ್ ಸೆಕ್ಯೂರಿಟಿ ಚರ್ಚೆ ಮಾಡ್ತಾ ಇದ್ವಿ, ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮೊದಲು ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ನಾನು ಒಂದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಬೇಸಿಕ್ಸ್ ಇನ್ ಕನ್ನಡ ಅಂತ ಬುಕ್ಕನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬುಕ್ಕನ್ನು ಸರಿಯಾಗಿ ನೋಡಿ, ಅದರ ಮೇಲೆ ಏನೊಂದು ವಿಡಿಯೋ ಮಾಡ್ತೇನೆ, ನಾನು ಅಲ್ಲಿ ತಿಳಿಸ್ತೇನೆ. ಸೊ ಸೆಕ್ಯೂರಿಟಿ ಕಂಟಿನ್ಯೂ ಮಾಡೋಣ. ಮುಂದಿನ ಟಾಪಿಕ್ ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ದರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್. ಭಾರತದ ನಕಾಶೆ ಕಣ್ಮುಂದೆ ಬರಲಿ. ಹಿಮಾದ್ರಿಯಿಂದ ಅಥವಾ ಹಿಮಾಲಯದಿಂದ ಕೆಳಗಿನ ಸಮುದ್ರಗಳ ಅಥವಾ ಹಿಂದೂ ಮಹಾಸಾಗರದ ತನಕ ಯಾವ ರೀತಿ ನಮ್ಮ ಭಾರತ ವಿಸ್ತಾರವಾಗಿ ಹರಡ್ಕೊಂಡಿದೆ ಅಂತ ನಿಮ್ಮ ಕಣ್ಮುಂದೆ ಬರಬೇಕು. ಇಷ್ಟು ದೊಡ್ಡ ಬಾರ್ಡರನ್ನು ಹೊಂದಿರುವಂತಹ ದೇಶ ನಮ್ಮದು. ಬಾರ್ಡರ್ ಅಂತಂದರೆ, ಆ ಗಡಿ ಭಾಗ ಅಂತಂದರೆ ಅದೊಂದು ಬಹಳ ಡೇಂಜರಸ್ ಪ್ಲೇಸ್, ನಿಮಗೆ ಗೊತ್ತಿರುತ್ತೆ. ಅಲ್ಲಿಂದ ತುಂಬ ಸವಾಲುಗಳು ಎದುರಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ನಲ್ಲಿ ಆ ಒಂದು ಬಾರ್ಡರ್ ಏರಿಯಾಸ್ಗಳಲ್ಲಿ ಯಾವ ರೀತಿ ಚಾಲೆಂಜ್ಗಳು ಎದುರಾಗ್ತಾ ಇದೆ, ಅವುಗಳನ್ನು ಹೇಗೆ ನಿರ್ವಹಿಸೋದು ಮತ್ತು ಅದರ ಜೊತೆ ಈ ಸವಾಲುಗಳಿಗೂ ಮತ್ತು ಆರ್ಗನೈಸ್ಡ್ ಕ್ರೈಮ್, ಟೆರರಿಸಮ್ ಇರಬಹುದು, ಮತ್ತು ಈ ಒಂದು ಆರ್ಗನೈಸ್ಡ್ ಕ್ರೈಮ್ ಏನೇನು ಅಥವಾ ಈ ಟಾಪಿಕ್ ಏನು ಹೇಳುತ್ತೆ ಅಂತ ಮುಂದೆ ನೋಡ್ತಾ ಹೋಗೋಣ. ರೀಸೆಂಟಾಗಿ ಪಂಜಾಬ್ ಬಾರ್ಡರ್ನಲ್ಲಿ ಆವಾಗ ನೀವು ಕೇಳಿರ್ತೀರಿ ಡ್ರೋನ್. ಈ ಕಡೆ ನೋಡಿ, ಇಲ್ಲಿ ಡ್ರೋನ್ ಏನು ಮಾಡುತ್ತೆ, ನ್ಯಾರ್ಕೋಟಿಕ್ಸ್ ಡ್ರಗ್ಸ್ಗಳನ್ನು ಕ್ಯಾರಿ ಮಾಡ್ಕೊಳ್ತಾ ಇರುತ್ತೆ. ಅಥವಾ ಅಸಾಲ್ಟ್ ರೈಫಲ್ಸ್, ಪಿಸ್ತೂಲ್ಸ್ ಮತ್ತು ಪಿಸ್ತೂಲ್ ಅಂತ ಗೊತ್ತಿದೆ, ಸ್ಯಾಟಲೈಟ್ ಕಮ್ಯುನಿಕೇಷನ್ ಡಿವೈಸಸ್ ಆ್ಯಂಡ್ ಎಕ್ಸ್ಪ್ಲೋಸಿವ್ಸ್. ಇಂಟರ್ನ್ಯಾಷನಲ್ ಬಾರ್ಡರ್ ಇದು. ಬೇರೆ ದೇಶದಿಂದ ಇಲ್ಲಿಗಲ್ ಆಗಿ ಇನ್ನೊಂದು ದೇಶಕ್ಕೆ ಈ ಒಂದು ವಸ್ತುಗಳು ಕಳ್ಳ ಸಾಗಣೆ ಆಗ್ತಾ ಇದೆ. ಸೊ ಇನಿಷಿಯಲಿ ಏನು ಅಂದ್ಕೊಳ್ತಾ ಇದ್ವಿ, ಆರ್ಡಿನರಿ ಸ್ಮಗ್ಲಿಂಗ್ ಇರಬಹುದು ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಆಮೇಲೆ ಗೊತ್ತಾಗಿದ್ದು ಇದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ದೊಡ್ಡ ಚಾಲೆಂಜ್ ಎದುರಾಗ್ತಾ ಇದೆ. ಸೊ ಇದು ಇಲ್ಲಿ ಮಾತ್ರ ಅಲ್ಲ, ಅಥವಾ ಈ ಸಮಸ್ಯೆಗೆ ಮಾತ್ರ ಸೀಮಿತ ಆಗಿರೋದಲ್ಲ. ಸೇಮ್ ನೆಟ್ವರ್ಕ್ಸ್ ಇನ್ವಾಲ್ವ್ಡ್ ಇನ್ ಡ್ರಗ್ ಟ್ರಾಫಿಕಿಂಗ್ ವರ್ ಆಲ್ಸೋ ಫೆಸಿಲಿಟೇಟಿಂಗ್ ಟೆರರ್ ಫಿನಾನ್ಸಿಂಗ್, ಉಗ್ರಗಾಮಿಗಳಿಗೆ ಫಂಡಿಂಗ್, ವೆಪನ್ ಸಪ್ಲೈ ಮತ್ತು ಇನ್ಫಿಲ್ಟ್ರೇಷನ್, ಒಳನುಸುಳುವಿಕೆ, ಯಾರ್ದು ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟ್ಸ್. ನಮ್ಮ ದೇಶದಲ್ಲಿ ವೈಷಮ್ಯವನ್ನು ಬಿತ್ತಿ ಈ ವ್ಯವಸ್ಥೆಯನ್ನು ಹದಗೆಡಿಸಲಿಕ್ಕೆ ಹಲವಾರು ದುಷ್ಕೃತ್ಯವನ್ನು ಮಾಡುವವರು ಕಾಯ್ತಾ ಇರ್ತಾರೆ. ಅವರಿಗೆ ಒಳನುಸುಳಲಿಕ್ಕೆ ಈ ಒಂದು ಬೇರೆ ಬೇರೆ ಸವಾಲುಗಳು ಅಥವಾ ಮಾರ್ಗಗಳು ದಾರಿ ಮಾಡಿಕೊಡ್ತಾ ಇವೆ. ಹಾಗಾಗಿ ನಮ್ಮ ಇವತ್ತಿನ ಒಂದು ಸೆಕ್ಯೂರಿಟಿಗೆ ತುಂಬ ಚಾಲೆಂಜಸ್ಗಳಿದೆ. ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಮೊದಲಿಂದ ಅದನ್ನೇ ನೋಡ್ತಾ ಬಂದಿದ್ದೇವೆ. ಸೊ ಟೆರರಿಸ್ಟ್ ಆರ್ಗನೈಸೇಷನ್ ನೋ ಲಾಂಗರ್ ಇಟ್ ಸೋಲಿ ಡಿಪೆಂಡ್ ಆನ್ ಸ್ಟೇಟ್ ಸ್ಪಾನ್ಸರ್ಸ್ ಆರ್ ಐಡಿಯಾಲಜಿಕಲ್ ಸಪೋರ್ಟರ್ಸ್. ಮೊದಲು ಹಿಂದಿನ ಚಾಪ್ಟರ್ನಲ್ಲಿ ನಾವು ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ನೋಡಿದ್ದೀವಿ. ಅಲ್ಲೇನಾಗ್ತಾ ಇತ್ತು, ಬೇರೆ ಒಂದು ದೇಶ ಅಥವಾ ಅಲ್ಲಿನ ಸರ್ಕಾರ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಕೊಡ್ತಾ ಇತ್ತು, ಅಥವಾ ನಾನ್ ಸ್ಟೇಟ್ ಆ್ಯಕ್ಟರ್ಗಳಲ್ಲಿ ಇವರೇ ಸಪರೇಟಾಗಿ ಅವರದ್ದೇ ಆದ ಒಂದು ಗುಂಪನ್ನು ಕಟ್ಕೊಂಡು ಉಗ್ರ ಕೃತ್ಯಗಳನ್ನು ಮಾಡ್ತಾ ಇದ್ರು. ಈಗ ಅದ್ಯಾವುದರ ಅವಶ್ಯಕತೆನೇ ಇಲ್ಲದೆ ಇವರು ದೇ ಸಸ್ಟೇನ್ ದೆಮ್ಸೆಲ್ವ್ಸ್ ಥ್ರೂ ಕ್ರಿಮಿನಲ್ ಎಕನಾಮೀಸ್. ಕ್ರಿಮಿನಲ್ ಎಕನಾಮೀಸ್ ಅಂತಂದರೆ ಏನೇನು ಬರುತ್ತೆ, ಈ ನ್ಯಾರ್ಕೋಟಿಕ್ಸ್ ಟ್ರಾಫಿಕಿಂಗ್, ಆರ್ಮ್ ಸ್ಮಗ್ಲಿಂಗ್, ಕೌಂಟರ್ಫಿಟ್ ಕರೆನ್ಸಿ, ಈ ಕಳ್ಳ ನೋಟನ್ನು ಛಾಪು ಮಾಡಿ ಅದನ್ನು ಎಲ್ಲ ಕಡೆ ಹಬ್ಬಿಸೋದು, ಹ್ಯೂಮನ್ ಟ್ರಾಫಿಕಿಂಗ್, ಇಲ್ಲೀಗಲ್ ಮೈನಿಂಗ್, ಸೈಬರ್ ಫ್ರಾಡ್ ಎಕ್ಸೆಟ್ರಾ. ಕೇಳಿಸ್ತಾ ಇದೆಯಾ? ಚೆಕ್ ಮಾಡಿ. ಎಸ್, ಓಕೆ, ಚೆಕ್ ಮಾಡ್ತೇನೆ, ಒಂದು ನಿಮಿಷ. ಸ್ವಲ್ಪ ಏನೋ ಸ್ಟಕ್ ಆಗ್ತಾ ಇತ್ತು. ಓಕೆ, ವಿಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇದೆ. ಓಕೆ, ಮುಂದುವರಿಸ್ತೇನೆ. ಕೌಂಟರ್ಫಿಟ್ ಕರೆನ್ಸಿ, ಹ್ಯೂಮನ್ ಟ್ರಾಫಿಕಿಂಗ್, ಇಲ್ಲಿಗಲ್ ಮೈನಿಂಗ್, ಸೈಬರ್ ಫ್ರಾಡ್, ಮನಿ ಲಾಂಡ್ರಿಂಗ್, ಇದು ಎಲ್ಲ ವಿಷಯಗಳು ಈಗ ಕನೆಕ್ಟ್ ಆಗ್ತಾ ಇದೆ. ಮೊದಲು ಅವರಿಗೆ ಸ್ಟೇಟ್ ಸ್ಪಾನ್ಸರ್ಗಳಿರ್ತಾ ಇದ್ರು ಅಥವಾ ಐಡಿಯಾಲಜಿಕಲ್ ಸಪೋರ್ಟರ್ಸ್ ಇರ್ತಾ ಇದ್ರು. ಆದರೆ ಇವುಗಳ ಜೊತೆ ಇನ್ನು ಬೇರೆ ಬೇರೆ ದುಷ್ಟಶಕ್ತಿಗಳು ಕೈ ಜೋಡಿಸ್ತಾ ಇವೆ. ಆರ್ಗನೈಸ್ಡ್ ಕ್ರೈಮ್ ಪ್ರೊವೈಡ್ಸ್ ದಿ ಫಿನಾನ್ಸಸ್, ಲಾಜಿಸ್ಟಿಕ್ಸ್ ಆ್ಯಂಡ್ ಕ್ಲಾಂಡಸ್ಟೈನ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಎನೇಬಲ್ ಟೆರರಿಸಮ್ ಟು ಸರ್ವೈವ್ ಆ್ಯಂಡ್ ಎಕ್ಸ್ಪ್ಯಾಂಡ್. ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಸರ್ವೈವ್ ಆಗ್ತಾ ಇವೆ, ಎಕ್ಸ್ಪ್ಯಾಂಡ್ ಆಗ್ತಾ ಇವೆ. ಮತ್ತು ಯಾಕೆ ಇದು ನಮಗೆ ಸಮಸ್ಯೆ? ಈ ಸಮಸ್ಯೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ ಅಂತಂದರೆ, ನಮ್ಮ ಲ್ಯಾಂಡ್ ಮತ್ತು ಕೋಸ್ಟ್ ಲೈನ್ ನೋಡಿ, ಬಾರ್ಡರ್, ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ್, ಮಯನ್ಮಾರ್, ಇನ್ನೂ ಬೇರೆ ಬೇರೆ ಗಡಿ ಭಾಗದಲ್ಲಿರೋ ದೇಶಗಳಿರ್ಬೋದು, ಅಥವಾ ಸಮುದ್ರ ಮಾರ್ಗ,
ಎಲ್ಲ ವಿಭಾಗದಿಂದಾನು ನಮಗೆ ಥ್ರೆಟ್ಸ್ಗಳು ಬರ್ತಾ ಇವೆ. ಮತ್ತು ಪ್ರಾಕ್ಸಿಮಿಟಿ ಟು ಮೇಜರ್ ನ್ಯಾರ್ಕೋಟಿಕ್ಸ್ ಪ್ರೊಡ್ಯೂಸಿಂಗ್ ರೀಜನ್ಸ್. ಅಂದರೆ ಈ ನ್ಯಾರ್ಕೋಟಿಕ್ಸ್, ಈ ಕೆಲವೊಂದು ಮಾದಕ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂಥ ರೀಜನ್ಗಳು, ಈ ಕಡೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಆ ಒಂದು ಭಾಗದಲ್ಲಿ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೀತಾರೆ. ಗೋಲ್ಡನ್ ಕ್ರೆಸೆಂಟ್ ಅಂತಂದರೆ ಅಲ್ಲಿಂದ ಸಹ ಈ ನ್ಯಾರ್ಕೋಟಿಕ್ಸ್ ಪ್ರೊಡ್ಯೂಸ್ ಆಗಿ ಕಳ್ಳ ಸಾಗಣೆ ಆಗ್ತಾ ಇರುತ್ತೆ. ಮತ್ತು ಇಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತ ಈ ಕಡೆ. ಸೊ ಗೋಲ್ಡನ್ ಕ್ರೆಸೆಂಟ್, ಗೋಲ್ಡನ್ ಟ್ರಯಾಂಗಲ್. ಇದರ ಬಗ್ಗೆ ಒಂದು ಇಮೇಜನ್ನು ತೋರಿಸ್ತೇನೆ, ಒಂದು ನಿಮಿಷ. ಇನ್ನೊಂದು ಇಮೇಜ್ ನೋಡಿ, ಈಗ ಕಾಣಿಸ್ತಾ ಇದೆಯಾ ಇಲ್ಲಿ? ಎಸ್, ಅಂದರೆ ಈ ಕಡೆ ಪಾಕಿಸ್ತಾನ, ಇರಾನ್, ಅಫ್ಘಾನಿಸ್ತಾನ್ ಡೆತ್ ಕ್ರೆಸೆಂಟ್ ಅಂತ ಸಹ ಕರೀತಾರೆ. ಅದು ಒಂದು ಕ್ರೆಸೆಂಟು. ಈ ಕಡೆ ಒಂದು ಟ್ರಯಾಂಗಲ್ ಇದೆ, ಮ್ಯಾನ್ಮಾರು, ಥೈಲ್ಯಾಂಡು, ಲಾವೋಸ್, ಈ ಭಾಗದ್ದು, ಬಾಂಗ್ಲಾದೇಶದಿಂದ ಈ ಕಡೆ. ಸೊ ಈ ಭಾಗದಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ. ಯಾಕಂತಂದರೆ ಈ ಭಾಗಗಳು ಮುಖ್ಯವಾಗಿ ಈ ಒಂದು ಮಾದಕ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಳ್ಳ ಸಾಗಣೆ ಮಾಡ್ತಾ ಇರುತ್ತೆ. ಸೊ ಮಿಡ್ಲಲ್ಲಿ ಇರುವಂತಹ ನಮ್ಮ ದೇಶ ಎರಡೂ ಬದಿಯಿಂದ ಇಂತಹ ಮಾದಕ ವಸ್ತುಗಳ ಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಇನ್ನು ನೇಪಾಲ್, ಬಾಂಗ್ಲಾದೇಶ್, ಮ್ಯಾನ್ಮಾರ್ ಎಲ್ಲ ದೇಶಗಳ ಜೊತೆ ನಾವು ಪೋರಸ್ ಬಾರ್ಡರ್ ಅಂತಂದರೆ ಈಸಿಯಾಗಿ ಒಳ ನುಸುಳಲಿಕ್ಕೆ ಕಾಯ್ತಾ ಇರ್ತಾರೆ ಇಂಥ ಬಾರ್ಡರ್ಗಳಿಂದ. ಇನ್ನು ಕ್ರಾಸ್ ಬಾರ್ಡರ್ ಟೆರರಿಸಮ್, ಹೋಸ್ಟೈಲ್ ಆ್ಯಕ್ಟರ್ಸ್ಗಳ ಮೂಲಕ ಚೀನಾ, ಪಾಕಿಸ್ತಾನ ಈ ಥರ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡ್ತಾ ಇವೆ. ಇನ್ನು ಎಮರ್ಜಿಂಗ್ ಟೆಕ್ನಾಲಜಿ, ಡ್ರೋನ್ ಇರಬಹುದು, ಕ್ರಿಪ್ಟೋ ಕರೆನ್ಸಿ, ಎನ್ಕ್ರಿಪ್ಟೆಡ್ ಪ್ಲ್ಯಾಟ್ಫಾರ್ಮ್ಗಳು, ಇವು ಈ ಒಂದು ಜಾಲಕ್ಕೆ ಟೆಕ್ನಿಕಲ್ ಸಪೋರ್ಟನ್ನು ಮಾಡ್ತಾ ಇವೆ. ಅಂದರೆ ಟೆಕ್ನಾಲಜಿ ಎಮರ್ಜ್ ಆಗ್ತಾ ಇದ್ದ ಹಾಗೆ ಅದನ್ನು ಭೇದಿಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಎಲ್ಲದರಿಂದ ಆಗೋದೇನು? ಕ್ರೈಮ್ ಟೆರರ್ ನೆಕ್ಸಸ್. ಅಂದರೆ ಕ್ರಿಮಿನಲ್ ಸಿಂಡಿಕೇಟ್ಸ್ಗಳಿರ್ತಾರಲ್ವ, ಅವರು ಈ ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಳ್ತಾರೆ. ಆವಾಗ ಒಂದು ಹೈಬ್ರಿಡ್ ಥ್ರೆಟ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನ್ಯಾಷನಲ್ ಸೆಕ್ಯುರಿಟಿ, ಇಕನಾಮಿಕ್ ಸ್ಟೆಬಿಲಿಟಿ, ಸೋಷಿಯಲ್ ಕೊಹೆಷನ್ ಮತ್ತು ಗವರ್ನೆನ್ಸ್ ಕೆಪಾಸಿಟಿ ಎಲ್ಲಕ್ಕೂ ಸಹ ಒಂದು ದೊಡ್ಡ ಮಟ್ಟದ ಅಪಾಯ ಬಂದೊಡ್ಡುತ್ತೆ. ಎಫೆಕ್ಟಿವ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲೀಗಲ್ ಕ್ರಾಸಿಂಗನ್ನು ಪ್ರಿವೆಂಟ್ ಮಾಡೋದು ಮಾತ್ರ ಅಲ್ಲ. ಸೊ ಇಟ್ಸ್ ಅಬೌಟ್ ಡಿಸ್ರಪ್ಟಿಂಗ್ ಎಂಟೈರ್ ನೆಟ್ವರ್ಕ್ಸ್ ದಟ್ ಕನೆಕ್ಟ್ ಆರ್ಗನೈಸ್ಡ್ ಕ್ರೈಮ್, ಟೆರರಿಸಮ್, ಹೋಸ್ಟೈಲ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆ್ಯಂಡ್ ಟ್ರಾನ್ಸ್ನ್ಯಾಷನಲ್ ಕ್ರಿಮಿನಲ್ ಎಂಟರ್ಪ್ರೈಸಸ್. ಬಾರ್ಡರ್ನಲ್ಲಿ ಬೇರೆ ದೇಶದ ಉಗ್ರಗಾಮಿಗಳಿರ್ಬೋದು ಅಥವಾ ದುಷ್ಕರ್ಮಿಗಳು ಒಳ ನುಸುಳದ ಹಾಗೆ ನೋಡ್ಕೊಳ್ಳೋದು ಒಂದು ಅಪ್ರೋಚ್ ಆದರೆ, ಅವರಿಗೆ ಇಲ್ಲಿಂದ ಸಪೋರ್ಟ್ ಮಾಡ್ತಾ ಇರುವಂತಹ ಅಥವಾ ಬೇರೆ ಬೇರೆ ದೇಶಗಳಿಂದ ಅವರಿಗೆ ಸಿಗ್ತಾ ಇರುವ ಸಪೋರ್ಟ್ ಇರಬಹುದು, ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳ ಒಂದು ಸಹಾಯ, ಆರ್ಗನೈಸ್ಡ್ ಕ್ರಿಮಿನಲ್ಸ್ಗಳು, ಕ್ರೈಮ್ಸ್ಗಳು, ಟೆರರಿಸಮ್ಗಳು ಎಲ್ಲವನ್ನ ಆ ಜಾಲವನ್ನು ಭೇದಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಲಿಂಕೇಜನ್ನು ಅರ್ಥ ಮಾಡಿಕೊಂಡ್ರೆ ಇಂಟರ್ನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ, ನಮ್ಮ ದೇಶದ ಇವತ್ತಿನ ಒಂದು ಕಾರ್ಯತಂತ್ರ ಯಾವ ದಿಕ್ಕಿನ ಕಡೆ ಹೋಗಬೇಕು ಮತ್ತು ಹೋಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಬಾರ್ಡರ್ ಸೆಕ್ಯೂರಿಟಿ ಅಂತಂದ್ರೆ ಏನು? ಗಡಿ ಭಾಗದ ಸುರಕ್ಷತೆ, ಭದ್ರತೆ ಅಂತಂದ್ರೆ ಏನು? ಸೊ ಬಾರ್ಡರ್ ಸೆಕ್ಯೂರಿಟಿ ರೆಫರ್ಸ್ ಟು measures adopted by a state to regulate and protect its territorial boundaries. ನಮ್ಮ ದೇಶದ ಭೂಭಾಗವನ್ನು ಬೇರೆ ಬೇರೆ ಅಪಾಯಗಳಿಂದ ರಕ್ಷಣೆ ಮಾಡೋದು. ಅದರಲ್ಲಿ ಯಾವುದು ಒಂದು ಬಹಳ ಪ್ರಮುಖವಾದ ಭಾಗ ಈ ಒಂದು ಗಡಿ ಭಾಗ. ಗಡಿ ಭಾಗದಿಂದಾನೇ ಎಷ್ಟೋ ಅನ್ಯಾಯ ಅಕ್ರಮಗಳು ಒಳ ಬರ್ತಾ ಇರುತ್ತೆ. ಈಗ ನಾವು ಅದನ್ನು ತಡಿಲಿಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ತೇವೆ, ಮೆಷರ್ಸ್ ಅಡಾಪ್ಟ್ ಮಾಡ್ಕೊಳ್ತೇವೆ. ಯಾವ್ಯಾವ ಇಲ್ಲೀಗಲ್ ಆಕ್ಟಿವಿಟಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ? ಇಲ್ಲೀಗಲ್ ಮೈಗ್ರೇಷನ್, ಸ್ಮಗ್ಲಿಂಗ್, ಟೆರರಿಸಮ್, ಇನ್ಸರ್ಜೆನ್ಸಿ, ಆರ್ಗನೈಸ್ಡ್ ಕ್ರೈಮ್, ಎಕ್ಸ್ಟರ್ನಲ್ ಇಂಟರ್ಫರೆನ್ಸ್. ಈ ರೀತಿ ಹಲವಾರು ವಿಭಾಗದಲ್ಲಿ ಥ್ರೆಟ್ಸ್ಗಳಿದೆ. ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ಹತ್ತಿಕ್ಕಲಿಕ್ಕೆ ನಾವು ಬಾರ್ಡರ್ ಸೆಕ್ಯೂರಿಟಿ ಸ್ಟ್ರಾಟಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ತೇವೆ. ಮೊದಲೆಲ್ಲ ಮಿಲಿಟರಿ ಲೆನ್ಸ್ಗಳಿಂದ ಮಾತ್ರ ನಾವಿದನ್ನು ನೋಡ್ತಾ ಇದ್ವಿ. ಈಗ ಮಿಲಿಟರಿ ಸೆಕ್ಯೂರಿಟಿ ಜೊತೆ ಇಕನಾಮಿಕ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟು. ಮಾನವ ಅಂದರೆ ಹ್ಯೂಮನ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ, ಕೌಂಟರ್ ಟೆರರಿಸಮ್, ಲಾ ಎನ್ಫೋರ್ಸ್ಮೆಂಟ್. ಸೊ ಈ ಎಲ್ಲ ವಿಭಾಗಗಳು ಇಂಟರ್ಕನೆಕ್ಟ್ ಆಗ್ತಾ ಇದೆ ಈಗ. ಸೊ ಇಂಟಿಗ್ರೇಟೆಡ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಈಸ್ ದ ಕೀ ಟು ಬ್ರೇಕಿಂಗ್ ದಿ ಕ್ರೈಮ್ ಟೆರರ್ ನೆಕ್ಸಸ್
ಆ್ಯಂಡ್ ಸ್ಟ್ರೆಂಥನಿಂಗ್ ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ. ಅಂದರೆ ಇಂಟಿಗ್ರೇಟೆಡ್, ಎಲ್ಲವನ್ನ ಒಳಗೊಂಡಿರುವಂತಹ ಸಮಗ್ರವಾದಂತಹ ಮಲ್ಟಿ ಡೈಮೆನ್ಷನಲ್, ಬಹು ಆಯಾಮದ ಗಡಿಭಾಗದ ಭದ್ರತೆ ಇವತ್ತು ನಮಗೆ ಬೇಕಾಗಿರೋದು. ಅದರ ಮೂಲಕ ಮಾತ್ರ ಕ್ರೈಮ್ ಟೆರರ್ ನೆಕ್ಸಸ್ ಅನ್ನು ನಾವು ಬ್ರೇಕ್ ಮಾಡಬಹುದು. ಇನ್ನು ನೆಕ್ಸ್ಟ್, ಆರ್ಗನೈಸ್ಡ್ ಕ್ರೈಮ್ ಅಂತಂದರೆ ಏನು? ಅವಾಗಿಂದ ಇದನ್ನು ಹೇಳ್ತಾ ಇದ್ದೇವೆ. ಆರ್ಗನೈಸ್ಡ್ ಕ್ರೈಮ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸ್ಟ್ರಕ್ಚರ್ಡ್ ಗ್ರೂಪ್ಸ್ ಎಂಗೇಜ್ಡ್ ಇನ್ ಸೀರಿಯಸ್ ಕ್ರಿಮಿನಲ್ ಆಕ್ಟಿವಿಟೀಸ್ ಫಾರ್ ಫಿನಾನ್ಷಿಯಲ್ ಆರ್ ಮಟೀರಿಯಲ್ ಬೆನಿಫಿಟ್. ಅಂದರೆ ಸ್ಟ್ರಕ್ಚರ್ಡ್ ಗ್ರೂಪ್ಸ್ಗಳು ಅವರದ್ದೇ ಆದ ಒಂದು ಸಂಘಟಿತ ವ್ಯವಸ್ಥೆಯನ್ನು ಅವರು ರೂಪಿಸ್ಕೊಂಡಿರ್ತಾವೆ. ಮತ್ತು ಯಾವುದರಲ್ಲಿ ಭಾಗವಹಿಸಿರ್ತಾರೆ? ಎಂಗೇಜ್ಡ್ ಇನ್ ಸೀರಿಯಸ್ ಕ್ರಿಮಿನಲ್ ಆಕ್ಟಿವಿಟೀಸ್. ಯಾವುದಕ್ಕೆ ಉದ್ದೇಶ ಏನು ಅವರದ್ದು? ಫಿನಾನ್ಷಿಯಲ್ ಆರ್ ಮಟೀರಿಯಲ್ ಬೆನಿಫಿಟ್. ಹೇಗಿರುತ್ತೆ ಅಂದರೆ ಹೈರಾರ್ಕಿಕಲ್ ನೆಟ್ವರ್ಕ್ಸ್ ಇರುತ್ತೆ. ಈಗ ಕೆಲವೊಂದು ಉಗ್ರ ಸಂಘಟನೆಗಳಲ್ಲಿ ಅವರದ್ದೇ ಆದ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತು ಅವರದ್ದೇ ಆದ ಎಂಪ್ಲಾಯೀಸ್ಗಳು ಆ ಥರ ಇರ್ತಾರೆ. ಹೈರಾರ್ಕಿ, ಒಂದು ಶ್ರೇಣಿ ವ್ಯವಸ್ಥೆ ಇರುತ್ತೆ. ವೈಲೆನ್ಸನ್ನು ಯೂಸ್ ಮಾಡ್ಕೊಳ್ತಾರೆ, ಕರಪ್ಷನ್ ಆಗ್ತಾ ಇರುತ್ತೆ, ಟ್ರಾನ್ಸ್ನ್ಯಾಷನಲ್ ಆಪರೇಷನ್ಸ್, ಫಿನಾನ್ಷಿಯಲ್ ಸಫಿಸ್ಟಿಕೇಷನ್. ಸೊ ಇದೆಲ್ಲ ನಾವು ಅದರ ಕ್ಯಾರೆಕ್ಟರಿಸ್ಟಿಕ್ ಅಂತ ನೋಡ್ಬೋದು. ಉದಾಹರಣೆಗೆ ಡ್ರಗ್ ಕಾರ್ಟೆಲ್ಸ್ಗಳು, ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಿರೋದು. ಹ್ಯೂಮನ್ ಟ್ರಾಫಿಕಿಂಗ್ ಸಿಂಡಿಕೇಟ್ಸ್. ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು? ಮಾನವ ಕಳ್ಳಸಾಗಣೆ. ಮಕ್ಕಳು, ಮಹಿಳೆಯರು ಕಳ್ಳಸಾಗಣೆ ಮಾಡಿ ಅವರ ದೇಹದ ಅಂಗಾಂಗಗಳನ್ನು ಮಾರಾಟ ಮಾಡುವಂಥ ಜಾಲಗಳಿರುತ್ತೆ. ಆರ್ಮ್ಸ್ ಡ್ರಗ್ ಸ್ಮಗ್ಲರ್ಸು ಮತ್ತು ಮನಿ ಲಾಂಡ್ರಿಂಗ್ ನೆಟ್ವರ್ಕ್ಸ್, ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಗ್ರೂಪ್ಸ್. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಆರ್ಗನೈಸ್ಡ್ ಕ್ರೈಮಿಗೆ ಸಂಬಂಧಪಟ್ಟಿರೋದು. ಇನ್ನು ಟೆರರಿಸಮ್ ಅಂತಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಆದರೂ ಸಹಿತ ವಾಟ್ ಈಸ್ ಟೆರರಿಸಮ್? ದ ಯೂಸ್ ಆಫ್ ಥ್ರೆಟ್ ಆಫ್ ವೈಲೆನ್ಸ್ ಟು ಅಚೀವ್, ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಟು ಅಚೀವ್ ಪೊಲಿಟಿಕಲ್, ಐಡಿಯಾಲಜಿಕಲ್, ರಿಲಿಜಿಯಸ್ ಆರ್ ಸಪ್ರೇಟಿಸ್ಟ್ ಆಬ್ಜೆಕ್ಟಿವ್ಸ್. ಅಂದರೆ ಈ ಒಂದು ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅಂತಂದ್ರೆ, ಏನನ್ನು ಅಚೀವ್ ಮಾಡಲಿಕ್ಕೋಸ್ಕರ? ಪೊಲಿಟಿಕಲ್, ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ಅವರದಾದ ಸಿದ್ಧಾಂತವನ್ನು, ಧಾರ್ಮಿಕತೆಯನ್ನು, ಅಥವಾ ಸಪ್ರೇಟಿಸ್ಟ್ ಆಬ್ಜೆಕ್ಟಿವ್ಸ್ ಅಂದರೆ ಇಬ್ಬಾಗ ಮಾಡೋದು ದೇಶವನ್ನು, ಈ ರೀತಿಯ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಥ್ರೆಟ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ, ಥ್ರೆಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ನಾಟ್ ಪ್ರಾಫಿಟ್ ಬಟ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಕೋಯರ್ಷನ್. ಅವರ ಆಬ್ಜೆಕ್ಟಿವಲ್ಲಿ ಪ್ರಾಫಿಟ್ ಬೇಕು ಅನ್ನೋದಿಲ್ಲ. ನಮಗೆ ಪ್ರಾಫಿಟ್ಟು, ಹಣದ ಹಿಂದೆ ಹೋಗೋರಲ್ಲ ನಾವು, ಅದಕ್ಕಿಂತ ಮೇಲ್ಮಟ್ಟದ ಒಂದು ದೊಡ್ಡ ಸಾಧನೆ, ಗುರಿ ನಮಗಿದೆ ಅಂತ ಟೆರರಿಸ್ಟ್ಗಳು ಹೇಳ್ಬೋದು. ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಐಸಿಸ್, ಅಲ್ ಖೈದಾ, ಇದೆಲ್ಲ ಎಕ್ಸಾಂಪಲ್. ಆರ್ಗನೈಸ್ಡ್ ಕ್ರೈಮ್ ಅಂತಂದರೆ ಗೊತ್ತಾಯಿತು, ಅವರದಾದ ಒಂದು ಸಂಘಟನೆ ಇರುತ್ತೆ, ಹೈರಾರ್ಕಿಕಲಿ ಎಲ್ಲ ಮ್ಯಾನೇಜ್ ಆಗ್ತಾ ಇರುತ್ತೆ. ಇದ್ರ ಜೊತೆ ಟೆರರಿಸಮ್ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಅಥವಾ ಡಿಫರೆನ್ಸ್ ಏನು ನೋಡೋದಾದರೆ, ಪ್ರೈಮರಿ ಗೋಲ್ ಆರ್ಗನೈಸ್ಡ್ ಕ್ರೈಮಿಂದೇನು? ಪ್ರಾಫಿಟ್. ಈ ಆರ್ಗನೈಸ್ಡ್ ಕ್ರೈಮ್ ಅವರಿಗೆ ಮುಖ್ಯವಾಗಿ ಫಿನಾನ್ಷಿಯಲಿ ಬಹಳ ಸ್ಟೇಬಲ್ ಆಗಿರಬೇಕು, ತಮ್ಮ ಕೃತ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಆ ಒಂದು ಸಂಘಟನೆಯನ್ನು ಆರ್ಥಿಕವಾಗಿ ಬಲಿಷ್ಠವಾಗಿರಿಸಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ, ಪ್ರಾಫಿಟನ್ನು ಗಮನದಲ್ಲಿಟ್ಕೊಳ್ತಾರೆ. ಆದರೆ ಟೆರರಿಸಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರೋದು? ಪೊಲಿಟಿಕಲ್ ಅಥವಾ ಐಡಿಯಾಲಜಿಕಲ್ ಆಬ್ಜೆಕ್ಟಿವ್. ಐಡಿಯಾಲಜಿಯಿಂದ ದ್ವೇಷ ಶುರು ಆಗಬಹುದು, ಕ್ರಿಯೇಟ್ ಆಗಬಹುದು ಮೊದಲು, ಅದಕ್ಕೆ ಪೊಲಿಟಿಕಲ್ ಸಪೋರ್ಟ್ ಸಿಗಬಹುದು, ಕೆಲವೊಂದು ದೇಶಗಳು ಸಪೋರ್ಟ್ ಮಾಡಬಹುದು. ಇನ್ನು ಆರ್ಗನೈಸ್ಡ್ ಕ್ರೈಮಿನ ಮೋಟಿವೇಶನ್ ಇಕನಾಮಿಕ್ ಆಗಿದ್ದರೆ, ಟೆರರಿಸಮ್ದು ಐಡಿಯಾಲಜಿಕಲ್ಲು. ಆರ್ಗನೈಸ್ಡ್ ಕ್ರೈಮ್ ಟಾರ್ಗೆಟ್ ಮಾಡೋದು ಮಾರ್ಕೆಟ್ ಮತ್ತು ಇನ್ಸ್ಟಿಟ್ಯೂಷನ್ಗಳನ್ನು, ಆದರೆ ಟೆರರಿಸಮ್ ಟಾರ್ಗೆಟ್ ಮಾಡೋದು ಸ್ಟೇಟ್ ಆ್ಯಂಡ್ ಸೊಸೈಟಿ. ಆರ್ಗನೈಸ್ಡ್ ಕ್ರೈಮ್ ಯೂಸ್ ಮಾಡೋ ಮೆಥಡ್ಸ್ಗಳು ಸ್ಮಗ್ಲಿಂಗು, ಎಕ್ಸ್ಟಾರ್ಷನ್ ಇವೆಲ್ಲ. ಆದರೆ ಟೆರರಿಸಮ್ ವೈಲೆನ್ಸ್ ಕ್ರಿಯೇಟ್ ಮಾಡುತ್ತೆ, ಭಯವನ್ನು ಹುಟ್ಟಿಸುತ್ತೆ. ನಮಗೆ ಆರ್ಗನೈಸ್ಡ್ ಕ್ರೈಮನ್ನು ಜಾಸ್ತಿ ನಾವು ನೋಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ನಾವು ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ನಲ್ಲಿ ನೋಡ್ತೇವೆ ಅಷ್ಟೇ, ಆದರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ. ಲೋ ಪ್ರೊಫೈಲ್ ವಿಸಿಬಿಲಿಟಿ ಇರುತ್ತೆ. ಆದರೆ ಟೆರರಿಸ್ಟ್ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬಂದೇ ಬಿಡುತ್ತೆ ಅಲ್ವಾ, ಹೈ ಪ್ರೊಫೈಲ್ ವಿಸಿಬಿಲಿಟಿ ಅದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇವೆರಡು ಬೇರೆ ಬೇರೆ ಅಂತ ಹೇಳಲಿಕ್ಕಾಗಲ್ಲ. ಮಾಡರ್ನ್ ಥ್ರೆಟ್ಸ್ ಇನ್ಕ್ರೀಸಿಂಗ್ಲಿ ಮರ್ಜ್ ಬೋತ್ ಡೊಮೈನ್ಸ್. ಇಬ್ಬರು ಸೇರಿಕೊಂಡು ಈಗ ಥ್ರೆಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕ್ರೈಮ್ ಟೆರರ್ ನೆಕ್ಸಸ್ ಅಂತ ಕರಿತೇವೆ. ಅಂದರೆ
ಕೊಲಾಬರೇಷನ್ ಬಿಟ್ವೀನ್ ಟೆರರಿಸ್ಟ್ ಗ್ರೂಪ್ಸ್ ಆ್ಯಂಡ್ ಆರ್ಗನೈಸ್ಡ್ ಕ್ರಿಮಿನಲ್ ನೆಟ್ವರ್ಕ್. ಯಾಕೆ? ಇಬ್ಬರಿಗೂ ಬೆನಿಫಿಟ್. ಈಗ ಟೆರರಿಸ್ಟ್ಗಳಿಗೆ ಫಂಡ್ಸ್ ಬೇಕಾಗಿರುತ್ತೆ, ಲಾಜಿಸ್ಟಿಕ್ಸ್ ಬೇಕು, ವೆಪನ್ಸು, ಸೇಫ್ ಹೌಸಸ್ಸು, ಫಾಲ್ಸ್ ಡಾಕ್ಯುಮೆಂಟೇಷನು ಇದೆಲ್ಲ ಬೇಕು. ಎಲ್ಲ ವಸ್ತುಗಳಿಗೂ ದುಡ್ಡು ಬೇಕು. ಈ ಕ್ರಿಮಿನಲ್ ನೆಟ್ವರ್ಕ್ಗಳು ಅದಕ್ಕೆ ಬೇಕಾಗಿರೋ ಹಣವನ್ನು ಕೊಡುತ್ತೆ. ಈ ಆರ್ಗನೈಸ್ಡ್ ಕ್ರೈಮ್, ಈ ಒಂದು ಜಾಲ ಹೇಗಿರುತ್ತೆ ಆ ನೆಕ್ಸಸ್ ಅಂತ ನೋಡಿ. ಮೊದಲನೇದು, ಕ್ರಿಮಿನಲ್ಸಿಗೆ ಪ್ರಾಫಿಟ್ ಬೇಕು, ಆರ್ಗನೈಸ್ಡ್ ಕ್ರಿಮಿನಲ್ಸಿಗೆ. ಟೆರರಿಸ್ಟ್ಗಳಿಗೆ ಐಡಿಯಾಲಜಿ ಮುಖ್ಯ. ಮೊದಲನೇ ಹಂತದಲ್ಲಿ ಅಷ್ಟೇನೂ ಅವರ ನಡುವೆ ಸಂಭಾಷಣೆ ಆಗಿರಬಹುದು, ಇಂಟರಾಕ್ಷನ್ ಜಾಸ್ತಿ ಇರೋದಿಲ್ಲ. ನಾವು ಸ್ಟಾರ್ಟಿಂಗಿಂದ ನೋಡೋಣ. ಕತೆ ನೆನಪು ಮಾಡ್ಕೊಳ್ಳಿ, ಒಂದು ಕತೆ ಕಲ್ಪಿಸ್ಕೊಳ್ಳಿ. ಒಂದು ಉಗ್ರಗಾಮಿ ಸಂಘಟನೆ ಇದೆ, ಇನ್ನೊಂದು ಮಾದಕ ವಸ್ತು ಜಾಲ ಇದೆ. ಮಾದಕ ವಸ್ತುಗಳ ಒಂದು ಸಂಘಟನೆ, ಕ್ರಿಮಿನಲ್ ನೆಟ್ವರ್ಕ್, ಅದಕ್ಕೆ ತಾನು ಉಳಿಬೇಕು ಅಂತಂದರೆ ಪ್ರಾಫಿಟ್ ಬೇಕು ಅಂತ ಗೊತ್ತಿದೆ. ಇನ್ನು ಈ ಕಡೆ ಟೆರರಿಸ್ಟ್ ಆರ್ಗನೈಸೇಷನಿಗೆ ಫೇಕ್ ಡಾಕ್ಯುಮೆಂಟ್ಗಳು ಬೇಕು, ಅಥವಾ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಬೇಕು, ವೆಪನ್ಸ್ಗಳು ಬೇಕು, ಅದಕ್ಕೆ ಹಣ ಬೇಕು. ಸೊ ಇಬ್ಬರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ ಬೇರೆ. ಆದರೆ ಫೇಸ್ 2 ಅಲ್ಲಿ ನೋಡಿ, ಟ್ಯಾಕ್ಟಿಕಲ್ ಕೋಆಪರೇಷನ್ ಏನಾಗುತ್ತೆ. ಟೆರರಿಸ್ಟ್ಗಳಿಗೆ ವೆಪನ್ಸ್ ಬೇಕು, ವೆಪನ್ಸ್ಗಳನ್ನು ಪ್ರೊವೈಡ್ ಮಾಡೋರು ಕ್ರಿಮಿನಲ್ಸ್. ಅಂದರೆ ಅವ್ರ ಹತ್ರ ಹಣ ಇರುತ್ತೆ, ಹಣದಿಂದ ವೆಪನ್ಸ್ ಖರೀದಿ ಮಾಡಿ ಇವರಿಗೆ ಸ್ಮಗಲ್ ಮಾಡ್ತಾರೆ. ಸೊ ಟೆರರಿಸ್ಟ್ಗಳಿಗೆ ಫಿನಾನ್ಸ್ ಸಿಕ್ಕಿದ ಮೇಲೆ ಆ ಟೆರರಿಸ್ಟ್ ಫಿನಾನ್ಸಿಂಗು ಮತ್ತು ಟೆರರಿಸ್ಟ್ಗಳಿಗೂ ಫಿನಾನ್ಸ್ ಬೇಕು. ಈಗ ನೋಡಿ ಹೇಗೆ ಅಂತಂದರೆ, ಟೆರರಿಸಮ್, ಉಗ್ರಗಾಮಿ ಇದ್ದಾನೆ, ಉಗ್ರಗಾಮಿಗೆ ವೆಪನ್ ಬೇಕು. ಆ ವೆಪನನ್ನು ಪ್ರೊವೈಡ್ ಮಾಡಲಿಕ್ಕೆ ಅಥವಾ ಅವನಿಗೆ ಅದನ್ನು ಪಡ್ಕೊಳ್ಳಿಕ್ಕೆ ಹಣ ಬೇಕು. ಹಣ ಕೊಡಬೇಕು ಅಂತಂದರೆ ಅವನು ಬೇರೆ ಬೇರೆ ಈ ಸ್ಮಗ್ಲಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ಬೇಕು, ಅಥವಾ ಆ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಸಪೋರ್ಟ್ ಮಾಡಬೇಕು. ಸೊ ವೆಪನ್ಸನ್ನು ಒಂದು ಕಡೆ ಪಡ್ಕೊಂಡ್ರೆ ಅದಕ್ಕೆ ಇನ್ನೊಂದು ಫಿನಾನ್ಸಿಂಗು. ಎರಡು ಬಹಳ ಲಿಂಕೇಜಿಂಗ್ ಫ್ಯಾಕ್ಟರ್ಗಳು ಅಂತ ಹೇಳ್ಬೋದು. ವೆಪನ್ಸ್ ಮತ್ತು ಫಿನಾನ್ಸಿಂಗ್ ಇವು ಎರಡೂ ವಿಭಾಗವನ್ನು ಸೇರಿಸ್ತಾ ಇದೆ. ಒಬ್ಬರಿಗೆ ವೆಪನ್ಸ್ ಬೇಕು, ಇನ್ನೊಬ್ಬರಿಗೆ ಫಿನಾನ್ಸ್ ಬೇಕು, ಅಥವಾ ಇಲ್ಲೀಗಲ್ ಆಗಿ ತಮ್ಮ ಉದ್ದೇಶವನ್ನು ಸಾಧಿಸಬೇಕು. ಸೊ ಪರಸ್ಪರ ಅವರು ಆವಾಗ ಸಹಾಯ ಸಹಕಾರವನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಮಾಡರ್ನ್ ಗ್ರೂಪ್ ಈಗ ಇತ್ತೀಚಿನ ದಿನಗಳಲ್ಲಿ ಟೆರರಿಸಮ್ಗೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಸಪೋರ್ಟ್ ಮಾಡುತ್ತೆ. ಈ ಕ್ರಿಮಿನಲ್ ಆ್ಯಕ್ಟಿವಿಟಿಗೆ ಸೆಲ್ಫ್ ಫಿನಾನ್ಸಿಂಗ್ ಅಂದರೆ ತಮ್ಮದೇ ಆದ ಜಾಲದ ಮೂಲಕ ಅವರು ಹಣ ಪಡ್ಕೊಂಡು ಎರಡೂ ವಿಭಾಗದವರ ಆಪರೇಷನ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ತಾಲಿಬಾನ್ ನಾರ್ಕೋಟಿಕ್ಸ್ ಎಕಾನಮಿ ಇರಬಹುದು, ISIS ಅಲ್ಲಿ ಆಯಿಲ್ ಸ್ಮಗ್ಲಿಂಗು, FARC ಇದು ಕೇಳಿದಿರಿ ಮೊದಲು, ಕೊಕೇನ್ ಟ್ರೇಡು. ಎರಡೂ ಮರ್ಜ್ ಆಗ್ತಾ ಇದೆ ಈಗ. ಇನ್ನು ಸೆಕ್ಯೂರಿಟಿ ಹಾಟ್ಸ್ಪಾಟ್ಸ್ಗಳು ಅಂತ ನಾವು ಯಾಕೆ ಕರಿತೇವೆ ನೋಡಿ. ಬಾರ್ಡರ್ ಏರಿಯಾ ಅಂತಂದರೆ ಯಾಕೆ ಕಷ್ಟ, ಅಲ್ಲಿ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನು ಕಾಪಾಡೋದು ಯಾಕೆ ಅಷ್ಟು ಕಷ್ಟ? ಒಂದು ಡಿಫಿಕಲ್ಟ್ ಟೆರೇನ್. ಆ ಭೂಭಾಗದಲ್ಲಿ ನೀವು ಈಗ ಒಂದು ಪ್ಲೇನ್ ರೀಜನ್ ಅಥವಾ ಒಂದು ಸಮತಟ್ಟಾದ ಪ್ರದೇಶದಲ್ಲಿ ನಮಗೆ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಭದ್ರತಾ ವ್ಯವಸ್ಥೆಗಳ ಲೋಪದೋಷಗಳು ಸಹ ಗೊತ್ತಾಗುತ್ತೆ. ಬಹಳ ಬೇಗ ಅಲ್ಲಿ ನಾವು ಕಾರ್ಯಾಚರಣೆಯನ್ನು ಕೈಗೊಳ್ಳಬಹುದು. ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಿ ಯಾರು ಅಡಗಿದ್ದಾರೆ, ಅವರು ದುಷ್ಟರ ಅಮಾಯಕರ ಗೊತ್ತಾಗೋದಿಲ್ಲ. ಮತ್ತು ಸ್ಪಾರ್ಸ್ ಪಾಪ್ಯುಲೇಷನ್ ಅಲ್ವಾ, ಪಾಪ್ಯುಲೇಷನ್ನು ನಮಗೆ ಕೆಲವೊಂದು ಕಡೆ ದಟ್ಟವಾಗಿರುತ್ತೆ, ಅಂದರೆ ತುಂಬ ಜನ ಇರ್ತಾರೆ, ಕೆಲವೊಂದು ಕಡೆ ಇರೋದೇ ಇಲ್ಲ. ಸೊ ಅಲ್ಲಿ ಹೋಗಿ ಸುಮ್ಮನೆ ಹುಡುಕಾಡ್ತಾ ಇದ್ದರೆ ಆ ಒಂದು ಸಮಯ ಶಕ್ತಿ ಎಲ್ಲ ವೇಸ್ಟ್ ಅಲ್ವಾ. ಸೊ ವೀಕ್ ಸ್ಟೇಟ್ ಪ್ರೆಸೆನ್ಸ್, ದುರ್ಗಮ ಪ್ರದೇಶಗಳಲ್ಲಿ ಸರ್ಕಾರ ತನ್ನ ಯೋಜನೆಗಳನ್ನು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರದ ಅಸ್ತಿತ್ವನೇ ಇಲ್ಲ. ಆವಾಗ ಆ ಒಂದು ನ್ಯೂನತೆಯನ್ನು ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳು, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ನೆನಪು ಮಾಡ್ಕೊಳ್ಳಿ, ಅಲ್ಲೂ ಸಹ ಇದೇ ಬಂದಿತ್ತು. ಸೊ ಇನ್ನು ಇಕನಾಮಿಕ್ ಡೆಪ್ರಿವೇಷನ್, ಹಿಂದುಳಿದ ಪ್ರದೇಶಗಳಿಗೆ ತಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕಲ್ಪನೆ, ಅಭಾವತೆ ಭಾವನೆ ಬರ್ತಾ ಇರುತ್ತೆ. ಎಥ್ನಿಕ್ ಲಿಂಕೇಜಸ್ ಅಕ್ರಾಸ್ ಬಾರ್ಡರ್ಸ್, ಅಂದರೆ ಈ ಜನಾಂಗೀಯ ವೈಷಮ್ಯ ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿರೋದಲ್ಲ, ಬೇರೆ ಬೇರೆ ಪ್ರದೇಶಕ್ಕೆ ಹರಡ್ತಾ ಇದೆ. ಹಾಗಾಗಿ ಇಲ್ಲಿ ಎಲ್ಲೆಲ್ಲಿ ಲಿಂಕ್ ಆಗ್ತಾ ಇದೆ, ನಾರ್ಕೋಟಿಕ್ಸ್ ಟ್ರಾಫಿಕಿಂಗ್ ಅಂದರೆ ಗೋಲ್ಡನ್ ಕ್ರೆಸೆಂಟ್ ನೆನ್ಪು ಮಾಡ್ಕೊಳ್ಳಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇರಾನ್, ಭಾರತದ ನಾವು ಈ ಕಡೆ ಹೇಳೋದು ಪಶ್ಚಿಮ ಭಾಗದಲ್ಲಿ, ಅಲ್ಲಿ ಗೋಲ್ಡನ್ ಕ್ರೆಸೆಂಟ್ ಇದೆ, ಅಲ್ಲಿ ಹೆರಾಯಿನ್ ಸಿಗುತ್ತೆ, ಮೇಜರ್ ಸೋರ್ಸ್ ಆಫ್ ಹೆರಾಯಿನ್ ಅಲ್ಲಿಂದ ಬರುತ್ತೆ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರುತ್ತೆ, ಆಮೇಲೆ ಪಂಜಾಬ್ ಅಥವಾ ಜಮ್ಮು ಕಾಶ್ಮೀರ ರೂಟಿಂದ ಇಂಡಿಯನ್ ಮಾರ್ಕೆಟಿಗೆ ಬಂದು ಇಲ್ಲಿಗಲ್ ಆಗಿ ಸಪ್ಲೈ ಆಗುತ್ತೆ. ಆ ಟೆರರ್ ಗ್ರೂಪ್ಸ್ಗಳಿಗೆ ಈ ಫಂಡಿಂಗ್ ಬರುತ್ತೆ, ಯಾರಿಂದ? ನಾರ್ಕೋಟಿಕ್ಸ್ ಪಾಲಿಟಿಕ್ಸಿಂದ. ಅದರಿಂದ ಏನಾಗುತ್ತೆ, ನಾರ್ಕೋ ಟೆರರಿಸಮ್ ಪಂಜಾಬ್ನಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸೊ ನಾರ್ಕೋಟಿಕ್ಸ್ ಟ್ರಾಫಿಕಿಂಗ್ ಒಂದು. ಇನ್ನು ಆರ್ಮ್ ಸ್ಮಗ್ಲಿಂಗ್,
ಅಂದರೆ ಮ್ಯಾನ್ಮಾರ್ ಬಾರ್ಡರ್, ಬಾಂಗ್ಲಾದೇಶ, ಪಾಕಿಸ್ತಾನ ಬಾರ್ಡರ್, ಮ್ಯಾರಿಟೈಮ್ ರೂಟ್ಸ್ ಎಲ್ಲ ಕಡೆಯಿಂದ ಇಲ್ಲಿಗಲ್ ಆಗಿ ಟೆರರ್ ಗ್ರೂಪ್ಸ್ಗಳು, ಇನ್ಸರ್ಜೆಂಟ್ ಗ್ರೂಪ್ಸು, ಕ್ರಿಮಿನಲ್ ಗ್ಯಾಂಗ್ಸ್ ಎಲ್ಲ ಒಟ್ಟಾಗಿ ಸೇರಿಕೊಂಡು ಈ ಒಂದು ವೆಪನ್ಗಳನ್ನು ಅಥವಾ ಆರ್ಮ್ಸ್ಗಳನ್ನು ಸ್ಮಗಲ್ ಮಾಡ್ತಾರೆ. ಇನ್ನು ಹವಾಲಾ ನೆಟ್ವರ್ಕ್, ಇನ್ಫಾರ್ಮಲ್ ಫಿನಾನ್ಷಿಯಲ್ ಟ್ರಾನ್ಸ್ಫರ್ ಸಿಸ್ಟಮ್, ಅಂದರೆ ಈ ಟೆರರ್ಗಳಿಗೆ ಫಿನಾನ್ಸಿಂಗ್ ಇರಬಹುದು, ಮನಿ ಲಾಂಡ್ರಿಂಗು, ಸ್ಮಗ್ಲಿಂಗ್ ಪೇಮೆಂಟ್, ಇದೆಲ್ಲದಕ್ಕೂ ಹವಾಲಾ ನೆಟ್ವರ್ಕ್ಗಳು ಯೂಸ್ ಆಗುತ್ತೆ. ಅದೇ ರೀತಿ ಫಾರಿನ್ ಸ್ಪಾನ್ಸರ್, ಅಂದರೆ ಯಾರು ಹೇಗಿರ್ತಾರೆ ನೋಡಿ, ಫಾರಿನಲ್ಲಿ ಒಬ್ಬ ಸ್ಪಾನ್ಸರ್ ಇರ್ತಾರೆ, ಅವರು ಹವಾಲಾ ಆಪರೇಟರ್ಗೆ ಹಣವನ್ನು ಸಂದಾಯ ಮಾಡ್ತಾರೆ. ಆ ಹವಾಲಾ ಆಪರೇಟರ್ ಇಲ್ಲಿರೋ ತನ್ನ ಇನ್ನೊಬ್ಬ ಆಪರೇಟರ್ ಜೊತೆ ಕನೆಕ್ಟ್ ಮಾಡಿ ಲೋಕಲ್ ಟೆರರ್ ಸೆಲ್ಲಿಗೆ ಹಣವನ್ನು ತಲುಪಿಸ್ತಾನೆ ಬೇರೆ ಬೇರೆ ವಿಧಾನಗಳ ಮೂಲಕ. ಅವರಲ್ಲೇ ಮಾತುಕತೆ ನಡೆದಿರುತ್ತೆ ಮೊದಲು. ಸೊ ಈ ರೀತಿ ಹವಾಲಾ ನೆಟ್ವರ್ಕ್ಗಳು ರನ್ ಆಗ್ತಾ ಇರುತ್ತೆ. ಇದ್ರ ಜೊತೆ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್, ಮೊದಲು ಇದರ ಬಗ್ಗೆ ನಾವು ಹೇಳಿದ್ದೀವಿ, ಒಂದು ಸಾರಿ ಮಾತಾಡ್ಕೊಂಡಿದ್ದೀವಿ. ಎಕನಾಮಿಕ್ ಡಿಸ್ರಪ್ಷನ್, ಭಾರತದ ಅರ್ಥವ್ಯವಸ್ಥೆಯನ್ನು ಡಿಸ್ರಪ್ಟ್ ಮಾಡೋದು, ಟೆರರ್ ಫಿನಾನ್ಸಿಂಗ್, ಸೊ ಹಿಸ್ಟೋರಿಕಲಿ ಲಿಂಕ್ಡ್ ಟು ಹೋಸ್ಟೈಲ್ ಇಂಟೆಲಿಜೆನ್ಸ್ ನೆಟ್ವರ್ಕ್ಸ್. ಈ ಬೇರೆ ಬೇರೆ ಇಲ್ಲಿರುವಂತಹ ಇಂಟೆಲಿಜೆನ್ಸ್ ನೆಟ್ವರ್ಕ್ಗಳು, ಬೇರೆ ದೇಶದ ಗೂಢಾಚಾರರಿರಬಹುದು, ಅವರು ಇಲ್ಲಿನ ದುಷ್ಟ ಶಕ್ತಿಗಳ ಸಹಾಯ ಪಡ್ಕೊಂಡು, ಅದರಲ್ಲಿ ಎಷ್ಟೋ IAS IPS ಅಧಿಕಾರಿಗಳು ಸಹ ಸೇರಿರ್ತಾರೆ. ಇಷ್ಟೆಲ್ಲ ದುಷ್ಕೃತ್ಯಗಳಿಗೆ ಅವರ ಸಪೋರ್ಟ್ ಇಲ್ಲದೆ ಇದ್ಯಾವುದು ನಡೆಯೋದಿಲ್ಲ, ಅಥವಾ ಗೊತ್ತಿದ್ರೂ ಸುಮ್ಮನೆ ಇರ್ತಾರೆ. ಇನ್ನು ಹ್ಯೂಮನ್ ಟ್ರಾಫಿಕಿಂಗ್, ಯೂಸ್ಡ್ ಫಾರ್ ಇಲ್ಲಿಗಲ್ ಮೈಗ್ರೇಷನ್, ರಿಕ್ರೂಟ್ಮೆಂಟ್, ಲಾಜಿಸ್ಟಿಕ್ಸ್ ಸಪೋರ್ಟ್. ಯಾವುದಕ್ಕೆ ಯೂಸ್ ಆಗುತ್ತೆ? ಇಲ್ಲಿಗಲ್ ಆಗಿ ಮೈಗ್ರೇಟ್ ಆಗೋದು ಅಲ್ವಾ, ಅಕ್ರಮವಾಗಿ ನುಸುಳೋದು. ಮತ್ತು ಇದು ಹೆಚ್ಚಾಗಿ ಕಂಡು ಬರೋದು ನೇಪಾಲ್ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ. ಇದರ ಜೊತೆ ಇಲ್ಲಿಗಲ್ ಮೈನಿಂಗ್ ಆ್ಯಂಡ್ ಎಕ್ಸ್ಟಾರ್ಷನ್ ಅಲ್ವಾ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾ ಅಂತಂದರೆ ನೆನ್ಪು ಮಾಡ್ಕೊಳ್ಳಿ, ರೆಡ್ ಕಾರಿಡಾರ್ ನೆನ್ಪು ಮಾಡ್ಕೊಳ್ಳಿ, ಅಥವಾ ನಾವು ಮೊದಲು ನೋಡಿದಂತಹ ಪ್ರಮುಖ ಪ್ರದೇಶಗಳು ಎಲ್ಲೆಲ್ಲ ಕಂಡು ಬರುತ್ತೆ ಅಂತ. ಸೊ ಅಲ್ಲಿ ಈ ಮೈನಿಂಗ್ ಇರಬಹುದು, ಅಥವಾ ಫಾರೆಸ್ಟ್ ಪ್ರೊಡ್ಯೂಸ್ ಲೇವೀಸ್, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಟ್ಯಾಕ್ಸೇಷನ್. ಸೊ ಇದು ಎಲ್ಲದರಿಂದಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಲ್ಲಿರುವಂಥ ಬುಡಕಟ್ಟು ಜನಾಂಗದವರು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ, ಇದನ್ನು ಬೇರೆಯವರು ಉಪಯೋಗಿಸ್ಕೊಳ್ತಾರೆ. ಸೊ ಫಾರಿನ್ ಸ್ಪಾನ್ಸರ್ಸ್, ಅವರು ಟೆರರ್ ಗ್ರೂಪ್ಸ್ಗಳಿಗೆ ಸಹಾಯ ಮಾಡ್ತಾರೆ. ಇನ್ನೊಂದು ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ಸ್ಗಳಿರುತ್ತೆ. ಇವು ಎಲ್ಲದರ ಮೂಲಕ ಸ್ಮಗ್ಲಿಂಗ್ ರೂಟ್ಸ್ಗಳಿಂದ ವೆಪನ್ಸು, ಡ್ರಗ್ಸು, ಕ್ಯಾಶ್ ಫ್ಲೋ ಆಗುತ್ತೆ. ಅದು ಬಂದು ಲೋಕಲ್ ಆಪರೇಟಿವ್ಸ್ಗಳಿಗೆ ಸೇರುತ್ತೆ. ಅವರು ವೈಲೆನ್ಸ್ ಮತ್ತು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡ್ತಾರೆ ಫೈನಲ್ ಆಗಿ. ಸೊ ಮುಖ್ಯವಾಗಿ ಏನು ನೋಡಿದ್ವಿ ನಾವು ಇಲ್ಲ ಅಂತಂದರೆ, ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಟೆರರಿಸಮ್ ಆರ್ ನೋ ಲಾಂಗರ್ ಐಸೋಲೇಟೆಡ್ ಥ್ರೆಟ್ಸ್. ದರ್ ಕನ್ವರ್ಜೆನ್ಸ್ creates hybrid challenge and that strengthens both criminal enterprises and extremist groups. ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದೆ. ಹಾಗೆ ಏನು ಮಾಡಬೇಕು? ಎಫೆಕ್ಟಿವ್ ಇಂಟೆಲಿಜೆನ್ಸ್, ಬಾರ್ಡರ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಮಾನಿಟರಿಂಗ್, ಟೆಕ್ನಾಲಜಿ ಆ್ಯಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆರ್ ಎಸೆನ್ಷಿಯಲ್ ಟು ಡಿಸ್ಮ್ಯಾಂಟಲ್ ಕ್ರೈಮ್ ಟೆರರ್ ನೆಕ್ಸಸ್, ಸೆಕ್ಯೂರ್ ಇಂಡಿಯಾಸ್ ಬಾರ್ಡರ್ಸ್ ಆ್ಯಂಡ್ ಇಂಟರ್ನಲ್ ಸ್ಟೆಬಿಲಿಟಿ. ಇದೆಲ್ಲ ಬೇಕು. ಅಂದರೆ ಓವರಾಲ್ ಆಗಿ ನಾವು ಮೊದಲು ಹೇಳಿದ್ದೇ ಇದು ಅಂತಂದರೆ, ಎಲ್ಲರ ಒಂದು ಸಹಾಯ ಸಹಕಾರ ಪಡ್ಕೊಂಡು ಇದನ್ನು ನಾವು ಸರಿಯಾಗಿ ಕಡಿಮೆ ಮಾಡಬೇಕು ಅಂತ. ಅಂದರೆ ವಾಕ್ಯಗಳು ಬೇರೆ ಬೇರೆ ಅಷ್ಟೇ, ಮುಖ್ಯವಾದ ತತ್ವ ಅದೇ. ಮ್ಯಾನೇಜ್ಮೆಂಟ್ ಅಪ್ರೋಚ್ ನಾವು ನೋಡೋದಾದರೆ, ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನ್ ಮಾಡಬೇಕು ಅಂದರೆ ಇನ್ನಷ್ಟು ಬಲಪಡಿಸಬೇಕಾಗತ್ತೆ. ಇಂಟೆಲಿಜೆನ್ಸ್ ಶೇರಿಂಗ್, ಕೋಆರ್ಡಿನೇಷನ್ ಎಲ್ಲ ಕಡೆ ಬೇಕು. ಫಿನಾನ್ಷಿಯಲ್ ಸರ್ವೆಲೆನ್ಸು ಮೆಷರ್ಸ್ಗಳು, ಟೆಕ್ನಾಲಜಿ, ಕಮ್ಯುನಿಟಿ ಎಂಗೇಜ್ಮೆಂಟು, ಇಂಟರ್ನ್ಯಾಷನಲ್ ಕೋಆಪರೇಷನ್, ಇದೆಲ್ಲವೂ ಸಹ ಇದಕ್ಕೆ ಬೇಕೇ ಬೇಕು. ಇದು ಎಕ್ಸ್ಟ್ರಾ ಪಾಯಿಂಟ್, ಸ್ವಲ್ಪ ಎಕ್ಸ್ಟ್ರಾ ಇದೆ ನಿಮ್ಮ ನೋಟ್ಸಲ್ಲಿ, ಬೇರೆ ಬೇರೆ ಕಡೆ ಬಂದಿರೋದೇ ಇದು. ಇದನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್. ಥ್ಯಾಂಕ್ ಯು.